ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಪ್ರೋಮೋ ಬಂದಿದೆ. ಆ ಪ್ರೋಮೋ ನೋಡಿದ ತಕ್ಷಣ ತುಂಬಾ ಖುಷಿ ಆಯ್ತು ಗುರು. ಯಾಕೆ ಗೊತ್ತಾ? ರಾಜಮಾತೆ ಕಣ್ಣಲ್ಲಿ ರಕ್ತ ಕಣ್ಣೀರು, ಜಾಹ್ನವಿ ಕಣ್ಣಲ್ಲಿ ಜಲಧಾರೆ ಹರಿತಾ ಇದೆ. ನಮ್ಮ ಕಿಚ್ಚ ಸರ್ ಫುಲ್ ವೈಲ್ಡ್ ಆಗಿದ್ದಾರೆ. ಯಾಕೆ ಅಂದ್ರೆ ಇಡೀ ವಾರ ಪೂರ್ತಿ ಒಬ್ಬರ ವ್ಯಕ್ತಿತ್ವವನ್ನ, ಒಬ್ಬರ ಸಂಸ್ಕಾರವನ್ನ, ಒಬ್ಬರ ಮರ್ಯಾದನ ಕಳಿತಾ ಬರ್ತಾ ಇದ್ದಾರೆ. ಜನ ತುಂಬಾನೇ ಸಹಿಸ್ಕೊಂಡಿದ್ದಾರೆ. ಹಾಗೇನೆ ಕಿಚ್ಚ ಸರ್ ಕೂಡ 2 ವಾರ ಎಕ್ಸ್ಕ್ಯೂಸ್ ಕೊಟ್ಟಿದ್ರು. ಬಟ್ ಈ ವಾರ ಮಾತ್ರ ಸಿನಿಮಾ ತೋರಿಸಿದಾರೆ ಅಂತ ಹೇಳ್ಬೋದು. ಆ ರೀತಿ ಇದೆ ಪ್ರೋಮೋ ಬಗ್ಗೆ ನೀಟಾಗಿ ಮಾತಾಡೋಣ. ದಯವಿಟ್ಟು ಈ ಪ್ರೋಮೋ ನೋಡಿದಾಗ ಮಾತ್ರ ಯಾರಪ್ಪನ ಸ್ವತ್ತು ಅಲ್ಲ, ಒಬ್ಬರ ಸಂಸ್ಕೃತಿ, ಒಬ್ಬರ ಮರ್ಯಾದೆ, ಒಬ್ಬರ ಒಂದು ವ್ಯಕ್ತಿತ್ವ ಯಾರಪ್ಪನ ಆಸ್ತಿ ಅಲ್ಲ, ಯಾರಪ್ಪಂದು ಅಲ್ಲ. ಕರೆಕ್ಟ್ ಆಗಿ ಇರ್ರಿ ಅಂತ ಕಿಚ್ಚ ವೈಲ್ಡ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಆ ಪ್ರೋಮೋ ಬಗ್ಗೆ ಮಾತಾಡೋಣ. ಅದಾದ್ಮೇಲೆ ಇವತ್ತಿನ ಎಪಿಸೋಡ್ ಅಲ್ಲಿ ಮುಖ್ಯವಾಗಿ ಯಾರ್ಯಾರಿಗೆ ಎಷ್ಟೊತ್ತು, ಮುಖ್ಯವಾಗಿ ಅಶ್ವಿನಿ ಗೌಡ, ಜಾಹ್ನವಿ ಅವರ ಒಂದು ಟೈಮ್ ಎಷ್ಟಿದೆ, ಡ್ಯೂರೇಷನ್, ಅವ್ರ ಬಗ್ಗೆನೆ ವೈಲ್ಡ್ ಆಗಿ ಒಂದು ಕ್ಲಾಸ್ ತಗೊಂಡಾಗ, ಬೆಂಡೆತ್ತಿದಾಗ ಅವ್ರಿಗೆ ಎಲ್ಲಾನು ಚರ್ಚೆ ಮಾಡಿದಾಗ ಎಷ್ಟೆಲ್ಲ ಆಗ್ತಾ ಇದೆ ಡ್ಯೂರೇಷನ್ ಅಂತ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ಲೈಕ್ ಮಾಡ್ತೀರಾ, ಹಾಗೆ ಪಕ್ಕದ ಬಟನ್ ಐ ಬಟನ್ ಅಂತ ದಯವಿಟ್ಟು ಐ ಬಟನ್ ಕೊಡಿ. ಡಿಡಿ ಟಿವಿ ಕನ್ನಡ ಅಂತ ವಾಟ್ಸ್ಆಪ್ ಲಿಂಕ್ ಇದೆ, ಅದ್ರಲ್ಲಿ ಹೋಗಿ ಜಾಯಿನ್ ಆಗಿ ನಿಮ್ಗೂ ಕೂಡ ಅಪ್ಡೇಟ್ ಅಫಿಷಿಯಲ್ ಆಗಿ ಸಿಗ್ತಾ ಇರುತ್ತೆ. ಇನ್ನು ಮುಖ್ಯವಾಗಿ ವಿಷಯಕ್ಕೆ ಬರೋಣ. ಈ ಪ್ರೋಮೋದಲ್ಲಿ ಖಂಡಿತ ಅವರು ಕಿಚ್ಚ ಸರ್ ಒಬ್ಬ ಸಾಮಾನ್ಯ ಪ್ರೇಕ್ಷಕ, ಅಂದ್ರೆ ಈಗ ನಾವು ನೀವು ಯಾವ ರೀತಿ ಅಲ್ಲಿ ಆಲೋಚನೆ ಮಾಡ್ತೀವೋ, ಯಾವ ರೀತಿ ಸಾಮಾನ್ಯ ಪ್ರೇಕ್ಷಕರಿಗೆ, ವೀಕ್ಷಕರಿಗೆ ತಟ್ಟಬೇಕೋ ಆ ರೀತಿಯಾಗಿ ಎಕ್ಸಾಂಪಲ್ ಸಮೇತ ಕೊಟ್ಟು ನಮ್ಮ ಅಶ್ವಿನಿ ಗೌಡ ಅವರ, ಜಾಹ್ನವಿ ಅವರು ಗಾಳಿ ಬಿಡಿಸಿದ್ರೆ, ಚಳಿ ಬಿಡಿಸಿದ್ರೆ, ಗಾಳಿ ತೆಗ್ದಿದ್ದಾರೆ ಅಂದ್ರೆ ತಪ್ಪಾಗಲ್ಲ ಗುರು. ಯಾಕಂದ್ರೆ ಆ ಪ್ರೋಮೋದಲ್ಲಿ ನೋಡಿದಾಗ ಕಂಪ್ಲೀಟ್ ಆಗಿ ನೀವು ಒಂದು ಲಾಸ್ಟ್ ವೀಕ್ ಅಲ್ಲಿ ಸುಧೀರ್ ಅವರು ಆ ಯಮ್ಮ ಅಂದಿದ್ಕೇನೆ ನೀವು ನನಗೊಂದು ಹೆಸರು ಇದೆ, ನನಗೊಂದು ಮರ್ಯಾದೆ ಇದೆ, ನನಗೊಂದು ಗೌರವ ಇದೆ, ನಾನೊಂದು ವ್ಯಕ್ತಿ ಎಲ್ಲ ನೀವು ಮಾತಾಡಿದ್ರೆ, ನೀವು ಇನ್ನೊಬ್ರ ಬಗ್ಗೆ ನೀವು ಎಲ್ಲಿಂದ ಬಂದಿರಾ, ನೀವ್ ಏನ್ ಮಾಡ್ತಾ ಇದೀರಾ, ನಿಮ್ ಬಟ್ಟೆ ನೋಡಿದ್ರೆ ಗೊತ್ತಾಗುತ್ತೆ, ನಿಮ್ಮನ್ನ ನೋಡಿದ್ರೆ ಗೊತ್ತಾಗುತ್ತೆ, ನೀವೇನಂತ ಕ್ಲಿಯರ್ ಕಟ್ ಆಗಿ ಹೇಳ್ತೀರಂತ ಇನ್ನೊಬ್ಬರ ವ್ಯಕ್ತಿತ್ವನ, ಇನ್ನೊಬ್ಬರ ಒಂದು ಸಂಸ್ಕೃತಿನ, ಅವರ ಮರ್ಯಾದನ ಕಳಿತಾ ಇದ್ರಲ್ಲ, ಇದಕ್ಕೆ ನಿಮ್ ಸರಿ ಅನ್ಸುತ್ತಾ ಅಂತ ಹೇಳಿ ಕಿಚ್ಚ ಸರ್ ಪ್ರಶ್ನೆ ಮಾಡಿದಾಗ ಇವ್ರಿಗೆ ಗೊತ್ತಲ್ಲ. ಆಲ್ರೆಡಿ ಕ್ಯಾಮ್ರಾ ಮುಂದೆ ಎಪಿಸೋಡ್ ನಾವೆಲ್ಲ ನೋಡಿದೀವಿ. ಏನಂತ, ಒಂದ್ ವೇಳೆ ಈ ಟಾಪಿಕ್ ಪಂಚಾಯತಿ ಏನಾದ್ರು ಬಂದ್ರೆ ನಾವು ಸುಮ್ನೆ ಫನ್ ಮಾಡಿದ್ವಿ, ಕಾಮಿಡಿ ಮಾಡಿದ್ವಿ, ಯಾರ ಮನಸ್ಸು ನೋಯಿಸಲ್ಲ ಅಂತ ಹೇಳ್ಬಿಡೋಣ ಅಂತ ಹೇಳಿ ಇವ್ರು ಮುಂಚೆನೆ ಪ್ರೀ ಪ್ಲಾನ್ ಮಾಡ್ಕೊಂಡಿದ್ರು. ಅದ್ರ ಮಾತ್ರ ನಗ್ತಾ ಇದ್ರು. ಆ ಟೈಮಲ್ಲಿ ಕಿಚ್ಚ ಸರ್ ಒಂದ್ ಮಾತು ಹೇಳ್ತಾರೆ, ನಿಮ್ಮ ಮರ್ಯಾದನ, ನಿಮ್ಮ ವ್ಯಕ್ತಿತ್ವನ, ನಿಮ್ಮ ಸಂಸ್ಕೃತಿನ, ನಿಮ್ಮ ನಡೆ ನೋಡಿ ಮಾತನ್ನು ಇನ್ನೊಬ್ರು ಬೇರೆ ಜನ ಬಂದು ಮರ್ಯಾದೆ ತೆಗೆದ್ರೆ ನಿಮ್ಗೆ ಹೇಗಿರುತ್ತೆ? ನಿಮ್ಗೆ ಅದು ಓಕೆನಾ? ನೋ ಪ್ರಾಬ್ಲಮ್? ನಿಮ್ಮನ್ನ ಯಾರು ಬೇಕಾದ್ರೂ, ಎಷ್ಟು ಬೇಕಾದ್ರೂ ಮರ್ಯಾದೆ ತೆಗಿಬೋದಾ ಅಂತ ಪ್ರಶ್ನೆ ಮಾಡ್ತಾರ. ಆ ಟೈಮಲ್ಲಿ ಕರೆಕ್ಟ್ ಆಗಿ ಹೇಳ್ದಲ್ಲ ನಾನು, ರಾಜ ಮಾತಲ್ಲಿ ರಕ್ತ ಕಣ್ಣೀರು, ನಮ್ಮ ಜಾಹ್ನವಿಯಲ್ಲಿ ಜಲಧಾರೆ ಕಣ್ಣಲ್ಲಿ ಹರಿತಾ ಇತ್ತಂದ್ರೆ ತಪ್ಪಾಗಲ್ಲ. ಸುಮಾರು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ಈ ಎಪಿಸೋಡ್ ಅಲ್ಲಿ ನಮ್ಗೆ ಮಾಮೂಲಾಗಿ ಎಪಿಸೋಡ್ 2 ಅವರ್ಸ್ ಇರುತ್ತೆ, ಅದ್ರಲ್ಲಿ ಸುಮಾರಾಗಿ 45 ಮಿನಿಟ್ಸ್ 30 ಮಿನಿಟ್ಸ್ ಇವ್ರದೇ ಇದೆ ಪಂಚಾಯತಿ. ಪ್ರತಿ ಒಂದನ್ನು ಅಂದ್ರೆ ಈಗ ಕಾರ್ಟೂನ್ ಅಂದಿದ್ದು, ಫ್ರೀ ಪ್ರಾಡಕ್ಟ್ ಅಂದಿದ್ದು, ಆಮೇಲೆ ಅದು ಏನೋ ಚೈಲ್ಡ್ ಚಪಾತಿ ಅಂದಿದ್ದು, ಅವನು ಇವನೆಲ್ಲ ಅಂದಿದ್ದು, ನಮ್ಮ ಅಶ್ವಿನಿ ಗೌಡ ಏನೆಲ್ಲ ಪದಗಳೆಲ್ಲ ಯೂಸ್ ಮಾಡಿದಾರೋ ಪ್ರತಿಯೊಂದು ಸ್ಟೇಟ್ಮೆಂಟ್ ಎಕ್ಸಾಂಪಲ್ ಸಮೇತ ಕಿಚ್ಚ ಸರ್ ಅವ್ರಿಗೆ ವಾರ್ನಿಂಗ್ ಕೊಟ್ಟು ವೈಲ್ಡ್ ರೂಪಲ್ಲಿ ಅವ್ರಿಗೆ ಬೇಸ್ ಅಂದ್ರೆ ಸಖತ್ತಾಗಿ ಕ್ಲಾಸ್ ತಗೊಂಡ್ರೆ ರುಬ್ಬಿದಾರೆ ಅಂದ್ರೆ ತಪ್ಪಾಗಲ್ಲ. ಆ ರೀತಿ ಇದೆ. ಹೇಳ್ದಲ್ಲ, ಸುಮಾರಾಗಿ ½ ಅವರ್ ಇವ್ರ ಬಗ್ಗೆನೇ ಇದೆ. ಯಾಕೆಂದ್ರೆ ವೀಕ್ಷಕರು ಈ ವೀಕ್ ಅಲ್ಲಿ ಅವ್ರು ನೋಡಿದಾಗ ಅವರ ಒಂದು ಮಾತುಗಳು, ಅವರ ನಡೆ ನುಡಿ ಮಾತು ಸಹಿಸ್ಕೊಂಡು ತುಂಬಾ ಜನ ತುಂಬಾ ಕಂಟ್ರೋಲ್ ಆಗಿದ್ರು. ಕಿಚ್ಚ ಸರ್ ಕೂಡ ಇದು ತುಂಬಾ ಎಲ್ಲೋ ಒಂಥರ ಪರ್ಸನಲ್ ಆಗಿ ಹೋಗಿದೆ. ಯಾಕಂದ್ರೆ ಲಾಸ್ಟ್ 2 ವೀಕ್ಸ್ ಅಲ್ಲಿ ಕೂಡ ಅವ್ರಿಗೆ ಸ್ವಲ್ಪ ಕಂಟೆಂಟ್ ಬರ್ತಾ ಇಲ್ಲ, ಏನಾಗ್ತಾ ಇಲ್ಲ, ಇರ್ಲಿ ಅಂತ ಒಂದು ಸಣ್ಣ ಇದು ಕೊಟ್ಟಿದ್ಕೆ ಇವರು ಈ ಮಟ್ಟಕ್ಕೆ ಬಂದಿದೆ ಅಂತ ಹೇಳಿ ಕಿಚ್ಚ ಸರ್ ಅವ್ರಿಗೆ ಸಖತ್ತಾಗಿ ಕ್ಲಾಸ್ ತಗೊಂಡಿದೆ ಅಂತ ಹೇಳ್ಬೋದು. ಇನ್ನು ಈ ಎಪಿಸೋಡ್ ಅಲ್ಲಿ ಇದೇ ಹೈಲೈಟ್. ಅಶ್ವಿನಿ ಗೌಡ ಅವರಿಗೆ, ಜಾಹ್ನವಿ ಅವರಿಗೆ ತಗೊಂಡಿದ್ದೆ ಹೈಲೈಟ್ ಅಂತ ಹೇಳ್ಬೋದು. ಟೋಟಲ್ ಆಗಿ ಎಪಿಸೋಡ್ ನೋಡಿದಾಗ ಆಲ್ಮೋಸ್ಟ್ ಸುಧೀರ್ ಕೂಡ ಈ ಎಪಿಸೋಡ್ ಅಲ್ಲಿ ನೀವು ಪ್ರಾಸ ಅಂತ ತಗೊಂಡು ಪರ್ಸನಲ್ ಆಗ್ತಾ ಇರ್ತೀರ, ನಿಮ್ಮನ್ನ ತಗೊಂಡು ಒಂದು ಹುಡುಗಿ ಜೊತೆ ಡೇ ಡ್ಯೂಟಿ, ನೈಟ್ ಡ್ಯೂಟಿ, ಆ ಡ್ಯೂಟಿ ಅಂತೆಲ್ಲ ಮಾತಾಡ್ತಿರಲ್ಲ, ನಿಮ್ಗೆ ಏನ್ ಅನ್ಸದೇ ಇಲ್ವಾ ಅಂತ ಹೇಳಿ ಕಿಚ್ಚ ಸರ್ ಸಖತ್ತಾಗಿ ಕ್ಲಾಸ್ ತಗೊಂಡಿರ ಅಂತ ಹೇಳಿ ಅಪ್ಡೇಟ್ ಇದೆ. ಅಪ್ಡೇಟ್ ಅಲ್ಲ, ಡೈರೆಕ್ಟ್ ಪ್ರೋಮೋನೇ ನೋಡ್ಬೋದು. ಪ್ರೋಮೋ ನೋಡಿದಾಗ ಆ ರೀತಿ ಇದೆ. ಈ ಪ್ರೋಮೋ ನೋಡಿದಾಗಂತೂ ಸುಮಾರಾಗಿ ಪ್ರೇಕ್ಷಕರಾಗ್ಲಿ, ವೀಕ್ಷಕರಾಗ್ಲಿ ತುಂಬಾನೇ ಖುಷಿ ಕೂಡ ಪಟ್ಟಿರ್ತಾರೆ. ಕಾರಣ ಏನ್ ಗೊತ್ತಾ, ಇವ್ರು ಮಾಡಿರೋ ಒಂದು ಏನಿದಲ್ಲ, ಒಂದು ದೊಡ್ಡ ಗಣಾಂಗಾರಿ ಕೆಲಸ ಇದಲ್ಲ ವೀಕ್ ಎಲ್ಲ, ಅದಕ್ಕೆ ಒಂದು ಒಳ್ಳೆ ಪ್ರಶಸ್ತಿ ಕೂಡ ಸಿಕ್ಕಿದೆ ಅಂತ ಹೇಳ್ಬೋದು. ಗೊತ್ತಾ, ಅದೇನ್ ಗೊತ್ತಾ, ಕಣ್ಣೀರು. ಆ ರೀತಿ
ಕಿಚ್ಚನ ಪಂಚಾಯತ್ ಇರುತ್ತೆ. ಇವತ್ತು ಮೋಸ್ಟ್ ಅವೈಟೆಡ್ ಎಪಿಸೋಡ್ ಅಂತ ಹೇಳ್ಬೋದು. ಈ ಎಪಿಸೋಡ್ ಅಲ್ಲಿ ಅಷ್ಟೊಂದು ಕ್ಯೂರಿಯಾಸಿಟಿಯಿಂದ ನಾವು ನೋಡೋಕೆ ತುಂಬಾ ಜನ ಕಾಯ್ತಿದ್ರೆ, ಅಲ್ಲ ಅದ್ರಲ್ಲೂ ನಾನು ಒಬ್ಬ ಅಂತ ಹೇಳ್ಬೋದು. ಮತ್ತೆ ನೀವು ಒಬ್ಬರಾದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೇನೆ ಚಾನಲ್ ಯಾರು ಹೊಸ ಮಿಸ್ ಮಾಡ್ತಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಒಂದಂತೂ ಸತ್ಯ, ಈ ಎಪಿಸೋಡ್ ನೋಡೋ ಮೇಲೆ ತುಂಬಾ ಖುಷಿ ಪಟ್ಟರಲ್ಲಿ ನಾನು ಒಬ್ಬ ಅಂತ ಹೇಳ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.